ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ, ಕನ್ನಡ ರಘು ಲೈಫ್ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಏನು ವಿಡಿಯೋ ಅಂತಂದರೆ, ಈ ಕೊಡಗಲ್ಲಿ ಒಂದೊಂದು ಮನೆ ಎಷ್ಟೆಷ್ಟು ದೂರ ಇದೆ ಅನ್ನೋದು ಮಾಹಿತಿ ನಿಮ್ಗೆ ಕೊಡ್ತೀನಿ. ಸ್ನೇಹಿತರೆ, ಒಂದು ಮನೆಗಳು, ಒಂದು ಊರು ಅಂತಂದಮೇಲೆ, ಈಗ ನಮ್ಮ ಹಳ್ಳಿ ಕಡೆ ಒಂದು 300 ಮನೆ 400 ಮನೆ ಇರುತ್ತೆ. ಹಂಗೆ ಕೊಡಗಲ್ಲಿ ಒಂದೊಂದು ಮನೇಲಿ ಇಲ್ಲಾಂತಂದ್ರೆ ಒಂದೊಂದು ಊರು ಅಂತಂದಮೇಲೆ ಫುಲ್ಲು ಒಂದು 30 ಮನೆ 40 ಮನೆ ಬರ್ತವೆ. ಇಲ್ಲ ಅಂತಂದರೆ ಎಲ್ಲ ಮನೆಗಳು ಒಗ್ಗಟ್ಟು ಒಂದೇ ತಮ್ಮಿರಲ್ಲ. ಅವ್ರ ಸ್ವಂತ ತೋಟದಲ್ಲಿ ಇರ್ತದೆ. 1 ಕಿಲೋಮೀಟ್ರ್ ಆಗಿರ್ಬೋದು, 7 ಕಿಲೋಮೀಟ್ರ್ ಆಗಿರ್ಬೋದು. ಮತ್ತು ಒಂದೊಂದು ಮನೆಗಳು ಪಕ್ಕ ಕೂಡ ಇರ್ಬೋದು. ಆಮೇಲೆ ಲೈನು ಅಂತಂದರೆ ನಮ್ಮಂಥರ ಕೂಲಿ ಮಾಡೋರು ಲೈನ್ ಕೂಡ ಅವರು ಕಟ್ಸ್ಕೊಟ್ಟಿರ್ತಾರೆ. ಎಲ್ಲ ಅನುಕೂಲ ಕೂಡ ಕೊಟ್ಟಿರ್ತಾರೆ ಅವರು. ಯಾವುದೋ ಸಂಬಳ ಆಗಲಿ, ಫ್ರೀ ಮನೆ ಇರುತ್ತೆ. ಮತ್ತು ಕೆಲಸ ಹೋಗೋದು 8 ರಿಂದ 4 ಗಂಟೆ ಮನೆಗೆ ಬರೋದು. ಸಂಬಳ ಹೇಳೋಕ್ಕಾಗಲ್ಲ, ಹೇಳ್ಬಾರ್ದು. ಮತ್ತು ಇನ್ನೊಂದು ನೀರಾವರಿ, ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಮ್ಮ ಇವಾಗ ಹೆಂಗಿದೆ ಇಲ್ಲಿ ಕಾಪಿನಾಡು ಮನೆಗಳು ಎಷ್ಟೆಷ್ಟು ದೂರ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ. ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಸ್ನೇಹಿತರೆ, ಮನೆಗಳು ನೋಡಿ ಎಷ್ಟೆಷ್ಟು ದೂರ ಇದೆ. ಬಸ್ ಸ್ಟ್ಯಾಂಡ್ ಎಲ್ಲಿ ಇದ್ರೂ ಮನೆಗಳು ಎಲ್ಲೆಲ್ಲಿ ಇರ್ತವೆ ನೋಡಿ. ಅವ್ರವ್ರ ಜಮೀನುಗಳು, ಕೆರೆಗಳು. ಇದು ಮೀನು ಸಾಕೊಂಡಿರೋದು. ಅವ್ರವ್ರ ಕೆರೆಯಲ್ಲಿ ಮೀನುಗಳು ಸಾಕೊಂಡಿರ್ತಾರೆ. ಮನೆಗಳು ಈ ಕಡೆ ದೂರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಮನೆ, ಬಸ್ ಸ್ಟಾಪ್. ಇಲ್ಲಿ ಇವತ್ತು ಬುಧವಾರ, ಜನ ಆಲ್ರೆಡಿ ಹೊಂಟೋಗೋರ ಬಸ್ ಹತ್ಕೊಂಡು. ಒಂದೊಂದು ಸ್ಟಾಪ್, ಒಂದೊಂದು ಊರಿಗೆ ಬಸ್ ಸ್ಟಾಪ್. 1 ಕಿಲೋಮೀಟ್ರ್ ನಡ್ಕೊಬಂದು ಸ್ನೇಹಿತರೆ, 1 ಕಿಲೋಮೀಟ್ರ್ ನಡ್ಕೊಬಂದು ಒಂದು ಬಸ್ ಸ್ಟ್ಯಾಂಡಲ್ಲಿ ಕುಂತಿದ್ದೀನಿ. ಇನ್ನು ಮುಂದಕ್ಕೆ 1 ಕಿಲೋಮೀಟ್ರ್ ಆಯ್ತದ. 1 ಕಿಲೋಮೀಟ್ರ್ ನಡ್ಕೋಯ್ತು ಅಂದರೆ ಟೌನ್ ಸಿಕ್ಕುತ್ತೆ. ನಮ್ಮ ಕಡೆ ಸಿಟಿ ಅಂತೀವಿ, ಈ ಕಡೆ ಟೌನು ಅಂತಾರೆ, ಅಷ್ಟೇ ವ್ಯತ್ಯಾಸ. ಈಗ ಇವತ್ತು ಬುಧವಾರ ಆಗಿರೋದಕ್ಕೆ ಸಂತೆ ನಡೀತಾ ಇರ್ತಾರೆ. ಸಂತೆ ನಡೆಯೋದು ವಿರಾಜಪೇಟೆಯಲ್ಲಿ. ಇಲ್ಲೊಂದು ಟೌನ್ ಇದೆ. ಈ ಟೌನಲ್ಲಿ ಬನ್ನಿ ತೋರಿಸ್ತೀನಿ ಆ ಟೌನ್ ಹೇಗಿದೆ ಅಂತ. ಕಡಂಗ ಅಂತ ಗೌರ್ಮೆಂಟ್ ಬಸ್ಸು ಬಂತು ನೋಡಿ. ಇವಾಗ ನಾವು ಹೋಗೋ ರೋಡ್ಲಿ ಗೌರ್ಮೆಂಟ್ ಬಸ್ ಬರ್ತಾಯಿದೆ. ಫುಲ್ಲು ನೋಡಿ, ಮನೆಗಳು ಹಿಂಗಿರ್ತಾವೆ ನೋಡಿ. ಎಷ್ಟೆಷ್ಟು ದೂರಲ್ಲಿ ಮನೆ ಇದ್ದಾವೆ ಅಂತ ನೋಡಿ. ಬಸ್ ಸ್ಟಾಪ್ ಎಲ್ಲಿ ಇದ್ರೂ ದೇವಸ್ಥಾನ, ಹಳೇ ದೇವಸ್ಥಾನಗಳು ಚೆನ್ನಾಗಿದ್ದಾವೆ. ದೇವಸ್ಥಾನಗಳು ನೋಡೋಕ್ಕೆ ಈ ಕಡೆ ದೇವಸ್ಥಾನಗಳು ಮಾತ್ರ ಸುಂದರವಾಗಿ, ಅದೇ ತಕ್ಕ ದೇವಸ್ಥಾನ ಕೂಡ ಮಡಿಕೊಂಡಿರ್ತಾರೆ. ಚೆನ್ನಾಗಿದೆ ಈ ಕಡೆ ದೇವಸ್ಥಾನಗಳು ನೋಡೋಕ್ಕೆ ಚೆನ್ನಾಗಿರ್ತವೆ ನೋಡಿ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ಗದ್ದೆಗಳು ನೋಡಿ ಸ್ನೇಹಿತರೆ. ಈ ಕಡೆ ಗದ್ದೆಲಿ ಭತ್ತ ಹೆಂಗೆ ಬೆಳೀತಾರೆ ಅನ್ನೋದು ಮಳೆ ನೀರಿಂದೇ ಬೆಳೀತಾರೆ ಸ್ನೇಹಿತರೆ. ಇವ್ರಿಗೇನು ಪಂಪ್ ಸೆಟ್ಟು ಮತ್ತು ಬೋರ್ವೆಲ್ಲು ಅದು ಯಾವುದೂ ಇರೋಲ್ಲ. ಮಾವಳಿ ಮಳೆ ನೀರಲ್ಲಿ ಯಾವಾಗಲೂ ಇಲ್ಲಿ ಮಳೆ ಹೋಯ್ತಾ ಇರುತ್ತಲ್ಲ ನೋಡಿ. ಇಲ್ಲಿ ನೀರು ತೋರಿಸ್ತೀನಿ ಬನ್ನಿ ನೋಡಿ. ಯಾವಾಗಲೂ ನೀರು ಹಿಂಗೆ ಹರಿತಾ ಇರುತ್ತೆ. ಬೇಸಿಗೆ ಕಾಲ ಗಂಟು ಹಿಂಗೆ ನೀರು ಹರಿತಾ ಇರುತ್ತೆ. ಮಳೆ ಸೀಸನ್ ಮಾತ್ರ ಫುಲ್ಲು ಮಳೆ. ಆಲ್ರೆಡಿ ಮಳೆ ಸೀಸನ್ ಮುಗೀತು. ಒಂದು ಅಮ್ಮಂದ್ರೆ ಇನ್ನೊಂದು ದೀಪಾವಳಿ ಗಂಟ ಉಯ್ಬೋದು ಮಳೆ ಅಷ್ಟೇ. ಆಚೆ ಗಂಟ ಭತ್ತನೇ ಬಂದಿರುತ್ತೆ ನೋಡಿ. ಈ ಕಡೆ ರೈತರುಗಳು ಹಿಂಗೆ ಕಷ್ಟ ಬೀಳ್ತಾರೆ ಇಲ್ಲಿ ಸ್ನೇಹಿತರೆ. ಮನೆ ಒಂದೊಂದು ಸ್ವಲ್ಪ ದೂರ ಅಷ್ಟೇ ನೋಡಿ. ಇನ್ನೇನು ಟೌನ್ ಹತ್ರ ಬಂದು ಇನ್ನೊಂದು 500 ಮೀಟ್ರ್ ಆಗ್ಬೋದು ಇಲ್ಲಿಂದ. ಜಾಸ್ತಿನೇ ಆಗ್ಬೋದಾ. ಹಂಗೋ ಹಿಂಗೋ 7 ಕಿಲೋಮೀಟ್ರು ಬಂದಾಯಿತು ಸ್ನೇಹಿತರೆ. ಇಲ್ಲೇ ಒಂದು ಸ್ವಲ್ಪ ಟೌನು. ಇಲ್ಲಿ ಟೌನ್ ಅಂತಂದ್ರೆ ಅಂದ್ರೆ ಒಂದು 500-600 ಮನೆ ಇರ್ಬೋದು. ಇಲ್ಲೇ ಒಂದು ಸ್ವಲ್ಪ ದೊಡ್ಡ ಸಿಟಿ ಅಂತಂದರೆ ವಿರಾಜಪೇಟೆ. ಈಗ ಹಳ್ಳಿ ಕಡೆ 100 ಮನೆ ಇರ್ತವೆ, 500 ಮನೆ ಇರ್ತವೆ. ಹಂಗೆ ಇಲ್ಲಿ ಒಂದು 500 ಮನೆ ಇರ್ಬೋದು. ಇವರು ನಮ್ಮದು ಐಟಮ್ಸ್ಗಳು ಏನಿರ್ತದೆ ತೆಗೆಯೋದು
ಇಲ್ಲಿಯೇ ಮಾರ್ಕೆಟ್ಗಳು ಎಲ್ಲ ಅಸಾಮರೇ ತುಂಬ ಅವ್ರೆ. ನಾನು ಅಣ್ಣ ನೋಡ್ತಾ ಇರ್ತೀನಿ. ಆಯುಧ ಪೂಜೆಲಿ ಒಂದಿಷ್ಟು ಕಳ್ಸನ ಅಂತ ಮಾಡಿದೆ, ಕಳಿಸ್ತೀರಾ? ಏನಪ್ಪ ಕಟಿಂಗ್ ಎಲ್ಲ ಮಾಡಿಸ್ತೀರಿ ಅನ್ಕೊಬಿಟ್ರೆ ಸ್ನೇಹಿತರೆ, ಇದೇ ಮಂಗಳವಾರ 14ನೇ ತಾರೀಕು ನಮ್ಮ ಜನರು ಹೊಸರದು ಗ್ರಾಮಲ್ಲಿ ಒಂದು ಹಬ್ಬ ನಡೀತಿದೆ, ಮಾರಿ ಹಬ್ಬ ಅಂತ, ಸೊಸ್ಮರಿ ಹಬ್ಬ. ಖಂಡಿತವಾಗಲಿ ಅದು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದಕ್ಕೆ ಶಿಸ್ತಾಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಇವಾಗ ಪುನಃ 2 ಕಿಲೋಮೀಟ್ರ್ ರಿಟರ್ನ್ ವಾಪಸ್ ನಾವು ಹೋಗ್ತಾಯಿದ್ದೀನಿ ಮನೆಗೆ. ಅಂತಂದರೆ ಬೇರೆ ರೂಟ್ಲು ಹೋಗ್ತಾಯಿದ್ದೀನಿ. ಹೈವೇ ರೋಡ್ಲಿ ಇವಾಗ ನಡ್ಕೊಬಂದಿದ್ದು. ಈಗ ಮಾಮೂಲಿ ಗದ್ದ ಬೈಲಿ ಅನ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಡಿಯೋ ತೋರಿಸ್ತೀನಿ ನೋಡಿ. ಅಲ್ಲಿ ಬಸ್ ಸ್ಟಾಪ್ ಇರೋದು ಸ್ನೇಹಿತರೆ. ಅಲ್ಲಿಂದ ಹಿಂಗೆ ಬಂದು ಇಲ್ಲಿ ಬಂದು ಇವಾಗ ಈ ರೋಡಲ್ಲಿ ನಾನು ನಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನೆಮ್ಮದಿ ಜೀವನ, ಯಾರ್ದು ತಂಟೆ ಇಲ್ಲ, ಏನೂ ಇಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಮನೆ ಆಯಿತು, ಅಷ್ಟೇ. ಯಾರ ಬೇಕು ತಲೆ ಕೆಡ್ಸ್ಕೊಳ್ಳೋಗಿಲ್ಲ, ಏನೂ ಇಲ್ಲ. ಬನ್ನಿ ಮುಂದ್ಗಡೆ ಹೋಗೋದ ನೋಡಿ ಮನೆಗಳು. ಸ್ನೇಹಿತರೆ, ಇವತ್ತು ಇಷ್ಟು ನನ್ನ ಕೈಲಿ ಬ್ಲಾಕ್ ಮಾಡೋಕ್ಕಾಯ್ತು. 4 ಕಿಲೋಮೀಟ್ರ್ ಬಂದಾಗಾಯ್ತು. ಹೋಗೋದು 2 ಕಿಲೋಮೀಟ್ರ್, ಬರೋದು 2 ಕಿಲೋಮೀಟ್ರ್, 4 ಕಿಲೋಮೀಟ್ರ್ ನಡೆದಿದ್ದೀನಿ. ಇವಾಗ ಹಿಂದ್ಗಡೆ ಕಾಣ್ತಿದ್ದೆಲ್ಲ ಅದೇ ನಮ್ಮ ಮಗ ಓದೋಂಥ ಶಾಲೆ, ಗೌರ್ಮೆಂಟ್ ಶಾಲೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೂಡ ಕೊಡಿ, ಶೇರ್ ಕೂಡ ಮಾಡಿ. ನೋಡ್ತಿದ್ದೀರ, ಯಾರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು.